ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ತಾಯಿ ವರ್ಷ ಎಲ್ಲ ಆದಮೇಲೆ ಒಂದು ಮಗುಗೆ ಜನ್ಮ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಒಂದು ವರ್ಷ ಸಾಕಿ ಈ ಥರ ಒಂದು ಗೊನೆ ಬಂದಾಗ ಅಷ್ಟು ಖುಷಿ ಆಗುತ್ತೆ ನೋಡಿ. 7ರಿಂದ 8 ತಿಂಗಳು ಚೆನ್ನಾಗಿ ನೋಡಿಕೊಂಡು ಈ ಥರ ಒಂದು ಗೊನೆ ಬಂದಾಗ ತುಂಬ ಖುಷಿ ಆಗುತ್ತೆ. ನೋಡಿ, ಎಲ್ಲ ಫ್ಲವರಿಂಗ್ ಆಗಿ ಎಲ್ಲ ಗೊನೆ ಆಗ್ತಾಯಿದೆ. ಯಾವುದೋ ಗೂಡು ಕಟ್ಕೊಬಿಟ್ಟಿದೆ ಇಲ್ಲೇ. ಈ ಥರ ಎಲ್ಲ ಇದ್ದರೆ ಅದು ಕಾಯಿ ಸ್ಕ್ರ್ಯಾಚಸ್ ಆಗೋದು ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ತೆಗೆದುಬಿಡ್ಬೇಕು ಈ ಥರ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸುಮಾರು ಒಂದು 12 ಚಿಪ್ ಇದೆ. ಇದು 12 ಚಿಪ್ ಇದೆ. ಸ್ಟೆಮ್ ನೋಡ್ಬೋದು ನೀವು. ಇದು ನೋಡಿ ಯಾವ ಥರ ಇದೆ. ಚಿಪ್ಗೂ ಸ್ಪೇಸು, ಕಾಯಿ ಎಲ್ಲ ಯಾವ ಥರ ಸೈಜ್ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಜಸ್ಟ್ 7.5 ತಿಂಗಳು ಈಗ ಏಲಕ್ಕಿ. ಇನ್ನೂ ಗೊನೆ ಹೋಗೋಂಥ ತುಂಬಾ ಇದೆ. ಅವರೆಲ್ಲ ಸೈಜ್ ನೋಡ್ಬೋದು. ಎಲ್ಲ ಫ್ಲವರಿಂಗ್ ಆಗ್ತಾಯಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಇನ್ನೂ ಹೋಗ್ಬೇಕು. ಇನ್ನೂ 3-4 ಚಿಪ್ ಬರುತ್ತೆ. ಇದು ನೋಡಿ. ಇದೆಷ್ಟಿದೆ? 1 2 3 4 5 6 7 8 9 10 12 ಚಿಪ್ ಇದೆ. ಇದು ನೋಡಿ. ನೋಡಿ ಇನ್ನು ಓಪನ್ ಆಗ್ತಾ ಇದೆ. ತುಂಬ ಖುಷಿ ಅಂದರೆ ನಾನು ಕೆಲಸ ಬಿಟ್ಟು ಬಂದು, ಕಾರ್ಪೊರೇಟ್ ಲೈಫ್ ಬಿಟ್ಟು ಬಂದು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಬೆಳೀತಾ ಇರೋಂಥ ಮೊದಲನೇ ಬೆಳೆ. ಇದು ನೋಡಿ ತುಂಬ ಚೆನ್ನಾಗಿದೆ. ಇನ್ನು ಓಪನ್ ಆಗ್ತಾ ಇದೆ. ಇದು ನೋಡಿ, ನೀವು ಗಮನಿಸಿದ್ರೆ ಜೇನುಹುಳುಗಳು ನೋಡಿ. ಜೇನುಹುಳು ಇದ್ದಷ್ಟು ತುಂಬ ಕಾಯಿ ಸೈಜ್ ಬರುತ್ತೆ. ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗುತ್ತೆ. ಕಾಯಿ ಸೈಜ್ ಆಗಲಿ, ಸ್ವೀಟು ಎಲ್ಲ ಬರುತ್ತೆ. ಇದು ನೋಡಿ ಸೈಜ್ ನೋಡಿ, ಕಾಯಿ ಸೈಜು. ನೋಡಿ ಎಲ್ಲ ಫ್ಲವರಿಂಗ್ ಆಗ್ತಾ ಇದೆ. ಗೊನೆ ಬರ್ತಾ ಇದೆ. ಇದು ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ.
ಎಲ್ಲ 9ರಿಂದ ಮಿನಿಮಮ್ 9 ಚಿಪ್ಪು, 11, 12 ಚಿಪ್ಪೆಲ್ಲ ಬಂದಿದೆ. ಇದು ನೋಡಿ, ಇದು ಗ್ಯಾಪ್ ನೋಡಿ ಏನಿದೆ, ಒಂದಕ್ಕೊಂದು ಗ್ಯಾಪ್ ಈ ಥರ ಇರಬೇಕು. ಈ ಥರ ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಗೊನೆ ಹೋಗಬೇಕಾಗಿರೋ ತುಂಬಾ ಇದ್ದಾವೆ. ಒಂದು 150 ಗೊನೆ ಬಂದಿರುತ್ತೆ 1300 ಗಿಡಕ್ಕೆ. ಇದು ನೋಡಿ ತುಂಬ ಚೆನ್ನಾಗಿದೆ, ಶೈನಿಂಗು. ಸೊ ಈ ಥರ ಬಿಡಬಾರ್ದು, ಇವನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ಇವಿದ್ದರೆ ಏನು ಗೊತ್ತಾ, ಸ್ಕ್ರಾಚಸ್ ಬೀಳುತ್ತೆ. ನೋಡಿ ಎಲ್ಲ ಓಪನ್ ಆಗ್ತಾ ಇದೆ. ನೋಡಿ ಎಷ್ಟಿದೆ ಇದು, 1, 2, 3, 4, 5, 6, 7, 8, 9 ಚಿಪ್ಪಿದೆ. ಮೇಲೆ ಒಂದು 9 ಚಿಪ್ಪಿದೆ. ಇದು ನಿಮ್ಗೆ 9 ಚಿಪ್ಪಿದ್ರೂ 12 kg ಏನು ಮೋಸ ಇಲ್ಲ. ಇದು ನೋಡಿ ಓಪನ್ ಆಗ್ತಾ ಇದೆ. ಥ್ಯಾಂಕ್ ಯು.